ದಲಿತ ಯುವಕನ ಬದುಕಿನೊಂದಿಗೆ ಜಕ್ಕಲಿ ಬ್ಯಾಂಕ್ ಮ್ಯಾನೇಜರ್ ಸಾಗರ ಚೆಲ್ಲಾಟ. ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆಯೇ ಅಧಿಕಾರಿ. ಗದಗ ಜಿಲ್ಲೆಯ ರೋಣ ತಾಲೂಕು ನರೇಗಲ್ ಸಮೀಪದ ಜಕ್ಕಲಿ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ಅಧಿಕೃತ ನೇಮಕಾತಿ ಆದೇಶವಿದ್ದರೂ ದಲಿತ ಸಮುದಾಯದ ಒಬ್ಬ ಬಡ ಯುವಕನಿಗೆ ಕೆಲಸ ಕೊಡದೆ ಸತಾಯಿಸುತ್ತಿರುವ ಗಂಭೀರ ಅನ್ಯಾಯದ ಪ್ರಕರಣವೊಂದು ರಾಷ್ಟ್ರಕ್ರಾಂತಿ ನ್ಯೂಸ್ ಅಂಗಳಕ್ಕೆ ತಲುಪಿದೆ. ಬೆಂಗಳೂರಿನ ಫಸ್ಟ್ ಮ್ಯಾನ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿಯು ಬ್ಯಾಂಕಿನ ಪ್ರಧಾನ ಕಚೇರಿಯ ಆದೇಶದಂತೆ 135 PHRDD HKP FMS 2025 ಬೆನಹಾಳ ಗ್ರಾಮದ ದಲಿತ ಯುವಕ ಶರಣಪ್ಪ ಹೊಸ್ಮನಿ ಅವರನ್ನ ಜಕ್ಕಲಿ ಶಾಖೆಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ನೇಮಕ ಮಾಡಿದೆ. ನಿಯಮದ ಪ್ರಕಾರ ಶರಣಪ್ಪ ಅವರು ಜನವರಿ 10ರಿಂದಲೇ ಕೆಲಸಕ್ಕೆ ಹಾಜರಾಗಬೇಕಾಗಿತ್ತು. ಆದರೆ ಪಾರದರ್ಶಕತೆ ಇಲ್ಲದೆ ಮ್ಯಾನೇಜರ್ ನಡೆ ಮಂಕುಬೂದಿ ಎರಚುವ ಯತ್ನ. ಯಾವಾಗ ಶರಣಪ್ಪ ಅವರ ಪರವಾಗಿ ಕೆಲವು ಹಿತೈಷಿಗಳು ನ್ಯಾಯ ಕೇಳಲು ಬ್ಯಾಂಕಿಗೆ ತೆರಳಿದ್ರು, ಆಗ ಮ್ಯಾನೇಜರ್ ಸಾಗರ ಬಾಬು ಅವರು ನಡೆದುಕೊಂಡ ರೀತಿ ನಿಜಕ್ಕೂ ಸಂಶಯಾಸ್ಪದವಾಗಿದೆ. ಬ್ಯಾಂಕ್ ರೂಮ್ ಒಂದರಲ್ಲಿ ಕುಳಿತು ಫೋನ್ ಮೂಲಕ ಮಾತನಾಡುತ್ತಾ ನ್ಯಾಯ ಕೇಳಲು ಹೋದವರಿಗೆ ಸರಿಯಾದ ಉತ್ತರ ಕೊಡದೆ ಮಂಕುಬೂದಿ ಎರಚುವ ಕೆಲಸ ಮಾಡಿದ್ದಾರೆ. ಅಧಿಕೃತ ಆದೇಶವನ್ನ ಪಾಲಿಸಬೇಕಾದ ಮ್ಯಾನೇಜರ್ ಈ ರೀತಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದು ಯಾಕೆ ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾಕ್ರಿ ಮೇಲಿನ ಅಧಿಕಾರಿ ಜೊತೆ ಮಾತಾಡ್ಬೇಕಾದ್ರೆ ರೂಮ್ನಾಗ ಹೋಗಿ ಮಾತಾಡಂತಾರ್ರಿ. ಇದನ್ನ ಹೇಳಿದ್ದಾರೆ ಅವರು. ಅಲ್ಲಿ ಕೆಲಸ ರೀ ಮಾತಾಡ್ತಾ ಇರ್ತಾರಲ್ಲ, ಕೆಲಸದಿಲ್ಲ ಅದಂತ ಕೇಳಿಸಲ್ರಿ. ನಮಗೂ 1000 ನಾವೇನು ಅನ್ಫಾಡಲ್ಲ, ನಾವು ಫೋನೇ ಯೂಸ್ ಮಾಡ್ತೀವ್ರಿ. ಡಿಸ್ಟರ್ಬೆನ್ಸ್ ಆಗುತ್ತೆ ಕೇಳ್ರಿ ಒಂದು ನಿಮಿಷ. ಅದೇ ಡಿಸ್ಟರ್ಬೆನ್ಸ್ ಆಗತ್ತಂತ ನೀವು ಬರ್ಕೊಡ್ರಿ ನಂಗೆ. ನಾ ಪರ್ಸನಲ್ ಮಾತಾಡಿದ್ರೆ ಹೌದು, ಆದ್ರೆ ನಂಗೆ ಇಲ್ಲಿ ಡಿಸ್ಟರ್ಬ್ ಆಗತ್ತೆ ಅನ್ನೋದಕ್ಕೆ ನಾ ಇಲ್ಲಿ ಮಾತಾಡಿದ್ರೆ ಅಂತ ಬರ್ಕೊಡ್ರಿ. ಹಂಗಾದ್ರೆ ನನಗೆ ಇಲ್ಲಿ ಒಂದು ಇದು ನಾನು ಕತೆ ಹೇಳಕ್ ಹೋಗ್ಬೇಡ್ರಿ. ನನಗೆ ಒಂದು ಇದಿದ್ರೆ ನಾನು ಕತೆ ಹೇಳಕ್ ಹೋಗ್ಬೇಡ್ರಿ. ನಾನೇನು ಹೇಳಕತ್ತೀನಿ, ನನಗೆ ಅವ್ರು ಏನು ಆರ್ಡರ್ ಕಾಪಿ ಡೇಟು ಮತ್ತು ಅದಾದ ನಂತರ ನೀವು ಇಲ್ಲಿ ವ್ಯಾಕೆನ್ಸಿ ಖಾಲಿ ಇಲ್ಲ ಅಂತ ಕಳಿಸಿರೋ ಡೇಟ್ ಎರಡೂ ಕೊಡ್ರಿ. ಆಮೇಲೆ ಮುಂದೆ ಮಾತಾಡ್ತೀನಿ ನಾನು. ಯಾರೋ ಬಂದು ಹೇಳಿದ್ರು ನಿಮ್ಮ ಮೇಲೆ ಪರಿಣಾಮ ಬೀರ್ತೈತೆ, ಅದನ್ನ ಮೊದಲು ಅರ್ಥ ಮಾಡ್ಕೊಡ್ರಿ. ಮುಂದೆ ಬರ್ಬೇಕಾಗಿರೋಂಥ ಸಮಸ್ಯೆ ಎದುರಿಸ್ಬೇಕಾಗಿರೋದು ನೀವು. ಆ ಸಮಸ್ಯೆಗೆ ಏನು ಸಮಸ್ಯೆ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಏನು ಹೇಳ್ತೈತಿ ಅದ್ರ ಪ್ರಕಾರ ನೀವು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋಗ್ತು. ನೀವೇನು ಇಲ್ಲಿ ಮತ್ತೆ ಕತೆ ಬರ್ತೈತೆ. ಆಮೇಲೆ ಮೇಲಿಂದ ಆರ್ಡ್ರ್ ಬಂದೈತೆ, ಅದು ತೊಗೊಂಡು ಜಾಯಿನ್ ಮಾಡ್ಕೋಬೇಕ್ರಿ ಅಷ್ಟೇ. ಆಮೇಲೆ ಅದು ವೆರಿಫಿಕೇಷನ್ ಮಾಡ್ಕೊಂಡು ಇಲ್ಲಿ ಇಬ್ಬರು ಏನು ಬ್ಯಾಡದವ್ರಲ್ಲ, ಎಲ್ಲರೂ ಬೇಕಾದವ್ರೆ ಇಲ್ಲಿ. ಅದಕ್ಕೆ ನಿಮ್ಗೆ ಯಾರು ಒತ್ತಡ ಹಾಕಿದ್ರೆ ಅವ್ರನ್ನೂ ಕರೆಸ್ರಿ, ಅವ್ರ ಇದ್ರಿಗೆ ಮಾತಾಡ್ತೀನಿ ಅಂತ ಹೇಳಿದೆ ನಾನು. ಪರ್ಸ್ನಲ್ ಮಾತಾಡೋದು ಏನೈತಿ ಹೋಗಿ ರೂಮ್ನಾಗ. ಏನಿಲ್ಲ, ಕ್ವಶನ್ ಬಂದಿರೋದು ಇಷ್ಟ. ಅದೇ ಆಲ್ರೆಡಿ ಒಬ್ರು ಹುಡುಗರು ಇದಾರ ಅಂತೇಳಿ ಮೊದ್ಲಾಗ ನೀವು ವರದಿ ಕಳಿಸಿರೋದು ನಂಗೆ ಕೊಡ್ರಿ. ಅಲ್ಲ, ಇವತ್ತೇನಾದ್ರೂ ಈ ಸಮಸ್ಯೆ ಕ್ಲಿಯರ್ ಆಗ್ಲಿಲ್ಲ, ನಾಳೆ ಬರುವಂತ ಸಮಸ್ಯೆ ಎದುರಿಸ್ಬೇಕಾಗಿರೋದು ನೀವು. ಉಳ್ದವ್ರು ಯಾರು ಅಲ್ಲ. ಒಂದ ಮಾತು ಹೇಳ್ತೀನಿ ನೋಡ್ರಿ, ಇನ್ನೊಂದು ಕಡೆ ನಾನು ಬೇಕಾಗಿಲ್ಲ. ಈಗ ಸದ್ಯ ಕ್ಲಿಯರ್ ಆಗ್ಬೇಕ್ರಿ. ನಮಗ್ ಕೆಲಸ ಅದಾವ, ಇದನ್ನ ಮಾಡ್ಕೊಂಡು ಕುಂದ್ರಾಕ್ ಆಗುದಿಲ್ಲ ಏನ್ರಿ. ನನಗೆ ಇದ್ರ ಉತ್ತರ ಕೊಟ್ರಿ. ನೀವು ಯಾಕೆ ರೂಮ್ನಾಗ ಹೋಗಿ ಮಾತಾಡಿದ್ರಿ? ಇವತ್ತು ಕ್ಲಿಯರ್ ಆದ್ರೆ ಸರಿ, ಇಲ್ಲ ನಾಳೆ ಸಮಸ್ಯೆ ನೀವೇ ಎದುರಿಸ್ಬೇಕಾಗ್ತೈತಿ. ಹೊರಗಿದ್ದವ್ರು ಹೊರಗೆ ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ಅವ್ರು ಏನು ಇಲ್ಲಿ ಅಲ್ಲ, ಅದು ಮುಂದೆ ಮಾತಾಡೋದು ಬೇಡ. ಈಗ ನಾಳೆಗೆ ಐತೈತೆ. ಇವತ್ತು ಕ್ಲಿಯರ್ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾಳೆಗೆ ಅದ್ರ ಪರಿಣಾಮ ನಿಮ್ಮ ಮೇಲೆ. ಈ ಮೊದ್ಲ ಆರ್ಡರ್ ಕಾಪಿ ಮತ್ತು ಅದಾದ ನಂತರ ನೀವು ಆಗ್ಲೇ ವೇಕೆನ್ಸಿ ಇದಾರ ಅಂತೇಳಿ ವರದಿ ಕಳಿಸಿದ್ರಿ ಅಂತ ಹೇಳಿದ್ರಲ್ಲ, ಅವ್ನ ಎಲ್ಲರೂ ಕೊಡ್ರಿ, ಮಾತಾಡ್ತೀನಿ ನಾ ಮುಂದೆ. ನಾವು ಅಷ್ಟೆಲ್ಲ ಅಪ್ಕೊಂಡು ಮಾತಾಡಿದ್ವಿ. ಅದಾದ ನಂತರ ಮತ್ತೆ ನೀವು ರೂಮ್ನಾಗ ಹೋಗಿ ಮಾತಾಡಕತ್ತೀರಿ. ಇದು ಕುತ್ತಂತ್ರಿತನ ಅನ್ಸೋದಿಲ್ಲ ಏನ್ರಿ? ರೀ ಅದಂತ ಡಿಸ್ಟರ್ಬ್ ಆಗ್ತೈತ್ರಿ. ನಾವೇನು ದನ ಕಾಯ್ತೀವಿ? ಒಂದು ದನ ರೀ, ದನ ಕಾಯ್ತೀವಿ ನಾವು. 2 ಅಕ್ಷರ ಕಲ್ತೀವಿ. ಎಲ್ಲಿ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಅದನ್ನ ಹೇಳಕ್ ಹೋಗ್ಬೇಡ್ರಿ ನೀವು, ಡಿಸ್ಟರ್ಬ್ ಆಗತ್ತಂತ. ಸ್ಥಳೀಯ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರೆ ಮ್ಯಾನೇಜರ್. ಗ್ರಾಮದ ಕೆಲವು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದಿರುವ ಮ್ಯಾನೇಜರ್ ಸಾಗರ ಬಾಬು ಅವರು ಅಧಿಕೃತವಾಗಿ ಆಯ್ಕೆಯಾದ ದಲಿತ ಯುವಕ ಶರಣಪ್ಪ ಅವರನ್ನ ಹೊರಗಿಟ್ಟು ಸ್ಥಳೀಯ ವ್ಯಕ್ತಿಯೊಬ್ಬನನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಲು ಹಠಕ್ಕೆ ಬಿದ್ದಿದ್ದಾರೆ. ಬ್ಯಾಂಕಿನ ಹೆಡ್ ಆಫೀಸ್ ಆದೇಶವಿದ್ರೂ ಒಬ್ಬ ದಲಿತ ಅಭ್ಯರ್ಥಿಯ ಹಕ್ಕನ್ನ ಕಸಿದುಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಬಡತನದ ಹಿನ್ನೆಲೆಯ ದಲಿತ ಯುವಕ ಶರಣಪ್ಪ ಹೊಸ್ಮನಿ ಅವರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಧಿಕೃತ ದಾಖಲೆಗಳು ಅವರ ಪರವಾಗಿ
ಆಗಿದ್ರೂ ಪ್ರಭಾವಿಗಳ ಹಸ್ತಕ್ಷೇಪವು ಅವರ ಬದುಕನ್ನೇ ಕಸಿದುಕೊಳ್ತಾ ಇದೆ. ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದ್ರೂ ಬ್ಯಾಂಕಿನ ಉನ್ನತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಮಧ್ಯ ಪ್ರವೇಶಿಸಿ ಶರಣಪ್ಪ ಹೊಸ್ಮನಿ ಅವರಿಗೆ ಜೀವನೋಪಾಯ ಮಾಡಲು ಉದ್ಯೋಗ ಕಲ್ಪಿಸೋದ್ರೊಂದಿಗೆ ಸ್ಥಳೀಯ ಪ್ರಭಾವಕ್ಕೆ ಮಣಿದು ಹೆಡ್ ಆಫೀಸ್ ಲೆಟರ್ಗೆ ಸ್ಪಂದಿಸಿದ ಮ್ಯಾನೇಜರ್ ಸಾಗರ ಬಾಬು ಅವರ ಮೇಲೆ ಏನು ಕ್ರಮ ಜರುಗಿಸುತ್ತಾರೆ ಎಂಬುದನ್ನ ಕಾದು ನೋಡೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.